ಓಂ ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ರಕ್ಷತಿ ಡುಕೃನ್ಕರಣೆ. ಕರತೋ ವಾ ಭೋಗರತೋ ವಾ ಸಂಗರತೋ ವಾ ಸಂಗವಿಹೀನಃ ಯಸ್ಯ ಬ್ರಹ್ಮಣಿ ರಮತೆ ಚಿತ್ತಂ ನಂದತಿ ನಂದತ್ಯೇವ. ಭಗವದ್ಗೀತಾ ಕಿಂಚಿದಧೀತಾ ಗಂಗಾಜಲಲವಕಣಿಕಾ ಪೀತಾ. ಸಕೃದಪಿ ಯೇನ ಮುರಾರಿಸಮರ್ಚಾ. ಕ್ರಿಯತೆ ತಸ್ಯ ಯಮೇನ ನ ಚರ್ಚಾ. ಭಗವದ್ಗೀತಾ ಕಿಂಚಿದಧೀತಾ ಗಂಗಾಜಲಲವಕಣಿಕಾ ಪೀತಾ. ಸಕೃದಪಿ ಯೇನ ಮುರಾರಿಸಮರ್ಚಾ. ಕ್ರಿಯತೆ ತಸ್ಯ ಯಮೇನ ನ ಚರ್ಚಾ. ಭಗವದ್ಗೀತಾ ಕಿಂಚಿದಧೀತಾ ಗಂಗಾಜಲಲವಕಣಿಕಾ ಪೀತಾ. ಸಕೃದಪಿ ಯೇನ ಮುರಾರಿಸಮರ್ಚಾ. ಕ್ರಿಯತೆ ತಸ್ಯ ಯಮೇನ ನ ಚರ್ಚಾ. ಭಜ ಗೋವಿಂದಂ ಭಜ ಮೂಢಮತೆ. ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ರಕ್ಷತಿ ಡುಕೃನ್ಕರಣೆ. ನಹಿ ರಕ್ಷತಿ ಡುಕೃನ್ಕರಣೆ. ದೃಢಭಕ್ತಾನಂದ ಇವರು ಸನ್ಯಾಸಿಗಳ ಬ್ರಹ್ಮಚಾರಿಗಳ ಅಂತ ಗೊತ್ತಿಲ್ಲ. ದೃಢಭಕ್ತಾನಂದ ಭಕ್ತಿಯಲ್ಲಿ ತುಂಬ ದೃಢರಾಗಿದ್ದರಂತೆ. ಅದಕ್ಕೆ ಈ ಶ್ಲೋಕವನ್ನು ಕೊಟ್ಟಿದ್ದಾರೆ. ಸರಳವಾಗಿದೆ ಶ್ಲೋಕ. ಏನ ಕ್ರಿಯತೆ, ಮೂರನೇ ಸಾಲಲ್ಲಿ ಏನ ಅಂತಿದೆ ಅಲ್ವಾ, ನಾಲ್ಕನೇ ಸಾಲಲ್ಲಿ ಕ್ರಿಯತೆ ಅಂತಿದೆ. ಏನ ಕ್ರಿಯತೆ ಯತ್ ಶಬ್ದ ತತ್ ಶಬ್ದ. ಏನ ಕ್ರಿಯತೆ ತಸ್ಯ ನ ಚರ್ಚಾ. ಯಾವುದನ್ನು ಮಾಡೋದ್ರಿಂದ ಚರ್ಚೆ ಅವಶ್ಯಕತೆ ಇಲ್ಲ. ಏನು ಚರ್ಚೆ ಅವಶ್ಯಕತೆ ಇಲ್ಲ? ಯಮೇನ ಚರ್ಚಾ. ಯಾವ ಸದ್ವಿಚಾರವನ್ನು ಅನುಷ್ಠಾನದಲ್ಲಿ ಮಾಡೋದ್ರಿಂದ ಇಟ್ಕೊಳ್ಳೋದ್ರಿಂದ ಯಮನ ಚಿಂತನೆ ಇಲ್ಲ. ಯಮ ಅಂದರೆ ಇಲ್ಲೇನು? ಭಯ ಅಂತ ಅರ್ಥ. ಮರಣ ಭಯ, ಅಂತಕಾಲದ ಭಯ. ಪ್ರಯಾಣ ಕಾಲೇ ಮನಸಾ ಸ್ಮರೇಣ, ಗೀತಾ 8ನೇ ಅಧ್ಯಾಯ. ಆ ರೀತಿಯಾಗಿ ಏನು ಮಾಡಬೇಕಂತೆ? 3 ವಿಚಾರವನ್ನು ಹೇಳಿದ್ದಾರೆ. ಗಂಗಾ ನೀರನ್ನು ಕುಡಿಬೇಕಂತೆ. ಏನ ಗಂಗಾಜಲಲವ ಕಣಿಕಾ ಪೀತ. ಲವ ಸಾಲ್ಟ್ ಗ್ರೈನ್, ಒಂದು ತೊಟ್ಟು. ಆಚಮನ ಅದಕ್ಕೆ ತಾನೆ ಆಚಮನ ಎಷ್ಟಿರಬೇಕು ಅಂದರೆ ಒಂದು ತೊಟ್ಟಿರಬೇಕು ಆಚಮನ ಅಂತ. ಯಾವುದೋ ಒಂದು ಕಡಲೆಬೇಳೆನೂ ದೊಡ್ಡದೆ, ಉದ್ದಿನಬೇಳೆ, ಸಾಸಿವೆ ತುಂಬ ಕಮ್ಮಿಪ್ಪ. ಸಾಸಿವೆ ಎಲ್ಲ ತೊಗೊಂಡ್ರೆ ಆಚಮನೆ ಮಾಡ್ದಂಗೆ ಆಗಲ್ಲ. ಉದ್ದಿನಬೇಳೆ ಅಷ್ಟಾದರೂ ಇರಬೇಕು, ಅಷ್ಟೇ ತೊಗೊಳ್ಬೇಕು ಅಂತ. ಇವನು ತೊಗೊಂಡು ಮುಖಕ್ಕೆಲ್ಲ ಬೆಳ್ಕೊಂಡು ಆ ನೀರು ಈಗೆಲ್ಲ ಸುರಿಸಿ ಜಲ್ಲೆಲ್ಲ ಸುರಿಸ್ತಾನೆ ಅದಲ್ಲಿ. ಕೆಲವರೆಲ್ಲ ಆಚಮನೆ ಮಾಡೋದು ನೋಡಿ ನೀವು. ಯಾಕಾದರೂ ಅವ್ರ ಕೈಲಿ ಪಂಚಪಾತ್ರ ಉದ್ಧಾರಣೆ ಇದೆಯೋ ಅನ್ಸತ್ತೆ. ಹಾಕಿಂಗೆಲ್ಲ ಮಾಡಿ ಸುಮ್ಮನೆ ಹಾಕಿ ತೊಗೊಂಡು ಮಾಡ್ಕೊಳ್ಬೇಕು. ಆ ರೀತಿಯಾಗಿ ಗಂಗಾಜಲಲವ ಕಣಿಕಾ ಪೀತ. ಸ್ವಲ್ಪ ಆದರೂ ಪ್ರತಿನಿತ್ಯ ಗಂಗೆಯನ್ನು ಸ್ವೀಕರಿಸು. ಅದಕ್ಕೆ ತಾನೇ ನಮ್ಮಲ್ಲಿ ಅಲ್ಲಿ ಹೋಗಿ ಗಂಗೆಯಿಂದ ಕಾಶಿಯಿಂದನೋ ಎಲ್ಲೋ ಹಿಮಾಲಯಸಿಂದ ತಂದಿರ್ತಾರೆ. ಅದೊಂದು ತಾಮ್ರದ ಡಬ್ಬಿಲಿ ದೇವ್ರ ಮನೇಲಿ ಇಟ್ಟಿರ್ತಾರೆ. ಯಾರೋ ಹೋಗಿದ ತಕ್ಷಣ ಬಾಯಿಗೆ ಗಂಗೆ ನೀರು ಹಾಕು ಅಂತ ಹೇಳ್ತಾರೆ. ಅಂದರೆ ಏನು? ನಮ್ಮ ಸಂಪ್ರದಾಯದಲ್ಲಿ ಈ ಶರೀರವನ್ನು ಮನಸ್ಸನ್ನು ಪಾವನ ಮಾಡುವಂತಹ ದ್ರವ್ಯ ಗಂಗಾ ಅಲ್ವಾ. ತುಂಬ ಪವಿತ್ರತೆ ಅಂತ, ಯಾಕಂದರೆ ಆ ಭಾವನೆ ಇಟ್ಕೊಂಡಿದ್ದೀವಿ ನಾವು ಸನಾತನ ಧರ್ಮಿಗಳು.
ಆ ರೀತಿಯಾಗಿ ಅದನ್ನು ಶುದ್ಧಿ ಮಾಡುವಂತಹ ಒಂದು ಪ್ರಕ್ರಿಯೆ. ಸ್ವಲ್ಪ ಆದರೂ ಕುಡಿಬೇಕು ಅಂತ. ಪ್ರತಿನಿತ್ಯ ಮನೆಯಲ್ಲಿ ನಾವು ಪೂಜೆಗೆಲ್ಲ ಉಪಯೋಗಿಸ್ತೀವಲ್ಲ, ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಫಸ್ಟ್ ಗಂಗಾ ಹೇಳಿ ತಾನೆ ಆಮೇಲೆ ಮಿಕ್ಕ 6 ಸರಸ್ವತಿಗಳು, 6 ನದಿ ದೇವರಿಗಳೆಲ್ಲ ಬರೋದು. ಇವತ್ತು ಬೆಳಗ್ಗೆ ಹಾಗೆ ಆಯಿತು. ಈ ದೀಪ ಹಚ್ಚೋಕ್ಕೋಗಿ ದೀಪನೂ ಎಣ್ಣೆ ಬಾಟ್ಲು ಸೇಮ್ ಅದೇ ಸೈಜಲ್ಲಿದೆ, ಗಂಗಾ ಬಾಟ್ಲು ಅದೇ ಸೈಜಲ್ಲಿದೆ. ನಾನು ಏನೋ ಜಪ ಮಾಡ್ಕೊಂಡು ಹಾಗೆ ಎಣ್ಣೆ ಹಾಕ್ತಿದ್ದೀನಿ ಅಂತ ಹೋಗಿ ನೀರು ಹಾಕ್ಬಿಟ್ಟಿದ್ದೀನಿ ಈ ಬಟ್ಲಿಗೆ. ಆಮೇಲೆ ಹಚ್ತೀನಿ, ಹಚ್ಕೊಳ್ತಾನೆ ಇಲ್ವಲ್ಲ ಇದು ಅಂತ ನೋಡಿದ್ರೆ ಆಮೇಲೆ ತಿರ್ಗಾ ಅದೆಲ್ಲ ತೆಗೆದು ಕ್ಲೀನ್ ಮಾಡಿ ಮತ್ತೆ ಅದು ದೀಪಕ್ಕೆ ಎಣ್ಣೆ ಇಟ್ಟು. ಸೊ ಹಾಗೆ ಆವಾಗ ಅನಿಸ್ತು ಇವತ್ತು ಇದು ಬರ್ತಿದೆ, ಗಂಗಾ ಆಲ್ರೆಡಿ ಪಾವನ ಮಾಡಿ ಆಯಿತು ಹಾಗೆ ಅಂತ. ಸೊ ಆ ರೀತಿಯಾಗಿ ಅದೇ ಗಂಗೆಯನ್ನು ಸ್ವಲ್ಪ ಸ್ವಲ್ಪ ತಗೋ. ಅದಕ್ಕೆ ಹೇಳ್ಬೇಕು, ನಮ್ಮ ಸ್ನಾನ ಮಾಡೋದಲ್ಲಿ ಬಚ್ಚಲ್ ಮನೆಯಲ್ಲೂ ಬಕೆಟಲ್ಲೂ ಏನು ಹೇಳ್ತಾರೆ, ಗಂಗೆ ನೀರೇ ಇದು ಅಂತ ಭಾವನೆ ಮಾಡಿಕೊಂಡು ಅಸ್ಮಿನ್ ಬಕೆಟೆ ಅಥವಾ ಅಸ್ಮಿನ್ ಟ್ಯಾಂಕೆ ಗಂಗಾದೇವಿಂ ಭಾವಯಾಮಿ ಆವಾಹಯಾಮಿ ಅಂತ ಹೇಳಿ ಮಾಡೋದು. ಇಲ್ಲ ಅಲ್ಲೂ ಒಂದು ಉದಾಹರಣೆ ನೀರು ಹಾಕ್ಬಿಡೋದು ಅಲ್ವಾ. ಆ ರೀತಿಯಾಗಿ, ಯಾಕೆಂದರೆ ಗಂಗಾ ದೇವಿ ಭಗೀರಥ ತೊಗೊಂಡು ಬಂದಲ್ಲ, ದೇವಲೋಕದಿಂದ ತೊಗೊಂಡು ಬಂದ ಗಂಗೆನ ಭಗೀರಥ ಪ್ರಯತ್ನ ಅಂತೆಲ್ಲ ಹೇಳ್ತಾರಲ್ಲ. ಏನಾದ್ರು ಎಫರ್ಟಿಗೆ ನೀವು ತುಂಬ ಚೆನ್ನಾಗಿ ಎಫರ್ಟ್ ಮಾಡಿದರೆ ಭಗೀರಥ ಪ್ರಯತ್ನ ರೀ. ಗಂಗಾ ಅವತಾರಣ ಮಹಾತ್ಮ್ಯನೇ ಇದೆ. ಅದೇ ಗಂಗಾ ಸ್ತೋತ್ರದಲ್ಲಿ ಬರುತ್ತಲ್ಲ, ಹರಿಪದ ಪಾದ್ಯ ತರಂಗಿಣಿ ಗಂಗೆ ಹಿಮವಿದು ಮುಕ್ತ ಧವಳ ತರಂಗೆ, ಆಮೇಲೆ ಧೂರಿ ಕುರು ಮಮ ದುಷ್ಕೃತಿ ಭಾರಂ, ಆಮೇಲೆ ಸಾಗರ ಏನ ನಿಪೀತಂ ಏನ ಮಮಲಂ ಪರಮ ಪವಿತ್ರಂ, ಏನ ಮಮಲಂ ಏನ ಪೀತ್ವಂ ಏನೋ ಬರುತ್ತೆ, ಏನ ಮಮಲಂ ಪೀತ್ವ ಎಲ್ಲ ಹೋಗುತ್ತೆ ಹಾಗೆ ಅಂತ ಏನೊಂದು ಬರುತ್ತೆ. ಯಮೇನ ಚರ್ಚೆ ಅದಲ್ಲೂ ಬರುತ್ತೆ. ಯಮನದ ನೆಕ್ಸ್ಟ್ ಲೈನೇ ಬರುತ್ತೆ, 4ನೇದು 5ನೇ ಶ್ಲೋಕ ಗಂಗಾ ಸ್ತೋತ್ರ ನೋಡಿ. ಅದ 4 ಇದೆ. ಹರಿಪದ ಪಾದ್ಯ ತರಂಗಿಣಿ ಗಂಗೆ ಹಿಮವಿದು ಮುಕ್ತ ಧವಳ ತರಂಗೆ ದೂರೀ ಕುರು ಮಮ ದುಷ್ಕೃತಿ ಭಾರಂ ಪಾರಂ. ನೆಕ್ಸ್ಟ್ ತವ ಜಲ ಮಮಲಂ ಏನ ನಿಪೀತಂ. ಸೊ ತವಂ ಜಲಂ ಅಮಲಂ ಶುದ್ಧಂ ಏನ ನಿಪೀತಂ, ಯಾರು ಕುಡಿತಾರೋ ಏನ ಇಲ್ಲೂ ಬಂತು ನೋಡಿ. ಅದು ಸಡನ್ನಾಗಿ ಜ್ಞಾಪಕ ನಾವೆಲ್ಲ ಸಂಜೆಯಲ್ಲಿ ಆರತಿ ಗಂಗಲ್ಲಿ ಮಾಡಿದ್ದೆಲ್ಲ ಕಲ್ತಿದ್ವಲ್ಲ, ಅವಾಗ ಅಭ್ಯಾಸ ಆಗಿಬಿಟ್ಟಿತ್ತು. 13-14 ಶ್ಲೋಕ ಏನೋ ಇರಬೇಕಿದ್ದಲ್ಲಿ ಟೋಟಲಾಗಿ. ಸೊ ಆ ರೀತಿಯಾಗಿ 14 ಆ ರೀತಿಯಾಗಿ ಗಂಗೆ ಹರಿಯುವುದು ಎಲ್ಲಿಂದ ಶುರು ಆಯಿತು? ಹರಿಪದ ಪಾದ್ಯ ತರಂಗಿಣಿ, ವಿಷ್ಣುವಿನ ಪಾದದಿಂದ ಆಕೆಯ ಉಗಮ ಶುರು ಆಯಿತು. ಆಮೇಲೆ ಶುರುವಾಗಿ ಎಲ್ಲಿಗೆ ಹೋಯಿತು? ಈಶ್ವರನ ಜಟೆಯಲ್ಲಿದ್ಲು. ಅದು ಒಂದು ಪುರಾಣದಲ್ಲಿ ಅನ್ನೋ ಕತೆ. ಅದನ್ನೇ ಹಾಗೆ ಅಂತಲೇ ತೊಗೊಳ್ಬಾರ್ದು ನಾವು. ಮೋಡದಲ್ಲಿ ಇದ್ಲು ಅಂತ ನೀರು ಅಲ್ವಾ, ಎಷ್ಟೇ ಆದರೂ ಅದು ನೀರು. ಆ ಮೇಘದಲ್ಲಿದ್ಲು, ಅದು ತಾನೆ ಮೇಘಶ್ಯಾಮಂ, ಅದನ್ನು ಲಿಂಕ್ ಮಾಡೋದು ಮೇಘಶ್ಯಾಮಂ. ಆಮೇಲೆ ನೀರಲ್ಲಿ ಬಂದಿರೋದ್ರಿಂದ ಅದು ನೀರು ಹಿಮಾಲಯ ಪರ್ವತದಲ್ಲಿ ಬಿಡ್ತು. ಹಿಮಾಲಯ ಪರ್ವತದಲ್ಲಿ ಬಿದ್ದಿರೋದ್ರಿಂದ ಹಾಗೆ ಅದು ಗಂಗೆ ಹರ್ಕೊಂಡು ಹೋಯಿತು. ಅದಕ್ಕೊಂದು ಪುರಾಣದ ಕಥೆ ಎಲ್ಲ ಇದೆ. ಆಮೇಲೆ ಗಂಗೆ ವಿಷ್ಣುವಿನ ಸಪೋಸ್ ಗಂಗೆ ಅಂದ್ಕೊಳ್ಳಿ, ಒಂದು ಫಾರ್ಮ್ ಗಂಗೆ ಕೊಟ್ಟು ವಿಷ್ಣುವಿನ ಪಾದ ಥರ ಹೋಗಿ ತಲೆ ಮೇಲೆ ಕೂತ್ಕೊಳ್ಳೋದು, ಇಟ್ ಇಸ್ ಎ ಸಿಂಬಾಲಿಕ್ ರೆಫರೆನ್ಸ್. ಆ ರೀತಿಯಾಗಿ ಸ್ವಲ್ಪ ಸ್ವಲ್ಪ ತಗೊಳ್ಳಿ, ಪಾವನ ಮಾಡುತ್ತೆ ಇದು ಏನು, ಗಂಗೆಯ ನೀರನ್ನು ಪ್ರತಿನಿತ್ಯ ಆಚಮನ ರೀತಿಯಾಗಿ 1-2 ಸತಿ ಆದರೂ ಗಂಗಾ ಗಂಗಾ ಅಂತ ಹೇಳಬೇಕು. ಸ್ನಾನ ಮಾಡಿದಾಗಲೂ ಗಂಗಾದೇವಿ ಗಂಗಾದೇವಿ ಅಂತ ಹೇಳಬೇಕು ಅಂತ ಹಿರಿಯರ ಇದು. ಸೊ ಆ ರೀತಿಯಾಗಿ ಸ್ವಲ್ಪ ಅದಾದರೂ ತಗೊಳ್ಳಿ. ಆಮೇಲೆ ಏನ ಮುರಾರಿ ಸಕೃದಪಿ ಅರ್ಚಾ ಕ್ರಿಯತೆ, ಒಂದು ಸತಿಯಾದರೂ ವಿಷ್ಣುವನ್ನು ಅರ್ಚನೆ ಮಾಡಪ್ಪ. ಗಂಗೆಯ ನೀರನ್ನು ತಗೋ, ದೇಹ ಮನಸ್ಸು ಶುದ್ಧಿ ಮಾಡುತ್ತೆ. ಭಗವಂತನನ್ನು ಅರ್ಚನೆ ಮಾಡು. ಮುರಾರಿ, ಮುರಸ್ಯ ಅರಿಹಿ ಮುರಾರಿ, ಮುರ ಅನ್ನುವಂತಹ ರಾಕ್ಷಸನನ್ನು ಸಂಹಾರ ಮಾಡ್ದ. ನಿಮಗೆ ಇಲ್ಲ, ನಾನು ಇಷ್ಟ ಇಲ್ಲ ನನಗೆ ವಿಷ್ಣು ಮಾಡಲ್ಲ ಅಂದರೆ ಆ ಮುರಾನ್ ಚೇಂಜ್ ಮಾಡ್ಕೊಂಡು ಪುರ ಮಾಡಿ ಅಷ್ಟೇ, ಪುರಾರಿ ಅಷ್ಟೇ. ನಾವು 3 ಪುರಗಳನ್ನು ಹೊಡೆದ ಈಶ್ವರ ಹಾಗೆ ಅಂತ. ಯಾವುದೋ ಒಂದು ಇನ್ನೇನು ಮತ್ತೊಬ್ಬ ಬರ್ತಾನೋ ಅಮ್ಮನವರು ಹಾಗೆ ಅಂತ, ಯಾವುದೋ ಅದೊಂದು ಕತೆ ಹೇಳಬೇಕು. ಅದಕ್ಕೆ ಯಾವುದೋ ಒಂದು ದೇವರತ ಅರ್ಚನೆ ಮಾಡು ಹಾಗೆ ಅಂತ ಅಲ್ವಾ. ಎಷ್ಟು ಫಾರ್ಮ್ಗೆ ಅಟ್ಯಾಚ್ ಆಗಿಬಿಟ್ಟಿರ್ತೀವಿ ನಾವು. ಅಂದರೆ ಇದೇ ಆಗಬೇಕು ಅಂತಂದ್ರೆ ಹೇಗೆ, ಎಲ್ಲ ಒಂದೇ ತತ್ವ ತಾನೆ, ಅರ್ಥನೇ ಮಾಡ್ಕೊಳ್ಳಲ್ಲ. ಇರಲಿ. ಸೊ ಒಂದು ಸತಿ ಆದರೂ ಆ ಭಗವಂತನ ನಾಮಸ್ಮರಣೆ, ವಿಷ್ಣು ಸಹಸ್ರನಾಮವನ್ನು ಹೇಳಿ ಅರ್ಚನೆ ಮಾಡಿ ಅಂತ
ಗೇಯಂ ಗೀತಾ ನಾಮ ಸಹಸ್ರಂ ದೇಯಂ ಶ್ರೀಪತಿ ರೂಪಮಜಸ್ರಂ ಅದೇ. ಅವಾಗ ಇದು ಶ್ಲೋಕವನ್ನು ಹೇಳಬೇಕು, ಇಲ್ಲಿದ್ದಾಗ ಆ ಶ್ಲೋಕವನ್ನು ಹೇಳಬೇಕು. ಹಾಗೆ ಈಗ ವಂಡಿ ಹೊಡೋದು ಅಲ್ವಾ. ಸೊ ವಿಷ್ಣು ಸಹಸ್ರನಾಮ ಹೇಳದೇ ಇದ್ರು ಅಟ್ಲೀಸ್ಟ್ 24 ನಾಮಗಳು ಕೇಶವಾಯ ಸ್ವಾಹ, ಕೇಶವಾಯ ನಮಃ, ನಾರಾಯಣಾಯ ನಮಃ, ಗೋವಿಂದಾಯ ನಮಃ, ವಿಷ್ಣವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಸಂಕರ್ಷಣಾಯ ನಮಃ, ವಾಸುದೇವಾಯ ನಮಃ, ಪ್ರದ್ಯುಮ್ನಾಯ ನಮಃ, ಅನಿರುದ್ಧಾಯ ನಮಃ, ಅಧೋಕ್ಷಜಾಯ ನಮಃ, ಸಂಕರ್ಷಣಾಯ ನಮಃ, ವಾಸುದೇವಾಯ ನಮಃ, ಹರೆಯೇ ನಮಃ, ನರಸಿಂಹಾಯ ನಮಃ, ಶ್ರೀಕೃಷ್ಣಾಯ ನಮಃ. ಇದೆಲ್ಲ ಹೇಳ್ತಿರೋ ಇಲ್ವಾ ಸಂಧ್ಯಾವಂದನಲ್ಲಿ? ಈ ಎಲ್ಲ ಕಡೆ 24 ನಾಮಗಳು, 24 ಅಕ್ಷರ ಗಾಯತ್ರಿ ಅಲ್ವಾ. ಇಷ್ಟಾದರೂ ಹೇಳಿ ಭಗವಂತನ ಅರ್ಚನೆ ಮಾಡಿ. ಸಕೃದಪಿ ಒಂದು ಸತಿ ಆದರೂ ಅರ್ಚನೆ ಮಾಡಿ. ಏನ ಶುರುನಲ್ಲಿ ಏನ ಕಿಂಚಿತ್ ಕಿಂಚಿತ್ ಭಗವದ್ಗೀತಾ ಅಧೀತ, ಕಿಂಚಿತ್ ಅಧೀತ ಅಂತಿದೆ. ಒಂದು ಸತಿಯಾದರೂ ಒಂದು ಶ್ಲೋಕವನ್ನಾದರೂ ಭಗವದ್ಗೀತೆಯನ್ನು ಹೇಳು. ಇವನು ಹೌದಾ ಒಂದೇ ಸತಿನಾ, ಸರಿ ಹೇಳ್ಬಿಡ್ತೀನಿ, ನಾಳೆಯಿಂದ ಹೇಳಲ್ಲ. ಕಿಂಚಿತ್ ಅಂದರೆ ಪ್ರತಿನಿತ್ಯ ಸ್ವಲ್ಪ ಸ್ವಲ್ಪ ಆದರೂ ಭಗವದ್ಗೀತೆಯನ್ನು ಪಾರಾಯಣ ಮಾಡು, ಅರ್ಥವನ್ನು ತಿಳಿ. ದಿನಕ್ಕೆ 2 ಶ್ಲೋಕ ಆದರೂ ಅದನ್ನು ಪಾರಾಯಣ ಮಾಡಿ ಅರ್ಥವನ್ನು ತಿಳಿ, ಕಂಠಸ್ಥ ಮಾಡ್ಕೊಳ್ಳಿ ಹಾಗೆ ಅಂತ. ಇವನು ಮಹಾತ್ಮ, ಆಗ ನಾನು ಮೊದಲನೇ ಅಧ್ಯಾಯ ಮಾತ್ರ ಓದ್ತೀನಿ ಅಂತ. ಮೊದಲನೇ ಅಧ್ಯಾಯ ಓದೋಕ್ಕೆ ಯಾಕಪ್ಪ, ನಿನ್ನ ಜೀವನವೂ ಅದೇ, ಅರ್ಜುನನ ಜೀವನವೂ ಅದೇ. ಯಾವುದು ಓದ್ತೀಯಾ ಅಂತ ಕೇಳಿದ್ರೆ ಒಂದೊಂದೇ 2 ಶ್ಲೋಕ ತಾನೇ ಹೇಳಿದ್ದು. ಪಾಂಚಜನ್ಯಂ ಋಷಿಕೇಶ ದೇವದತ್ತಂ ಧನಂಜಯ ಪೌಂಡ್ರಂ ದದ್ಮೋ ಮಹಾಶಂಕಂ ಭೀಮಕರ್ಮ ವೃಕೋದರ ಅನಂತ ವಿಜಯಂ ರಾಜ ಕುಂತಿಪುತ್ರ ಯುಧಿಷ್ಠಿರ. ಇರೋದ್ರೇನು ಉಪಯೋಗ ಅಲ್ವಾ. ಇದನ್ನು ಓದ್ತೀನಿ ಅಂತ ಅಭ್ಯಾಸ ಮಾಡ್ತೀನಿ ಅಂತ ಇದನ್ನೇ ಒಂದೇ ಅಧ್ಯಾಯನೇ ಅಭ್ಯಾಸ ಮಾಡ್ತಿರೋದು ಎಷ್ಟು ಜನ್ಮದಿಂದ ಅಲ್ವಾ. ಶೋಕ ಸಂವಿಘ್ನ ಮಾನಸ ಸಶರಂ ಚಾಪಂ ಶೋಕ ಸಂವಿಘ್ನ ಮಾನಸ ಕಾರ್ಪಣ್ಯ ದೋಷೋ ಬಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢಚೇತಾ ಯಶ್ರೇಯಸ್ಯ ನಿಶ್ಚಿತಂ ಪುರೋಹಿತನ್ಮೆ ಶಿಷ್ಯಸ್ತೆ. ಅದು ಪರವಾಗಿಲ್ಲ, ಕೊನೆಗೆ ಶಿಷ್ಯಸ್ತೆ ಹಂಶಾದಿಮಾಂ ತ್ವಾಂ ಪ್ರಪನ್ನಂ ಬರೋದ್ರಿಂದ ಪರವಾಗಿಲ್ಲ. ಇದನ್ನು ಕಿಂಚಿದ್ದೀತ ಇದನ್ನು ಓದೋದಲ್ಲ. ಫಸ್ಟ್ ಚಾಪ್ಟರ್ ಓದೋದೇ ಅವಶ್ಯಕತೆ ಇಲ್ಲ, ಯಾಕಂದರೆ ನಮ್ಮದೇ ಬಯೋಗ್ರಫಿ ಅಲ್ವಾ. 2ನೇ ಅಧ್ಯಾಯದಿಂದ 3ನೇ ಶ್ಲೋಕದಿಂದ ಓದಬೇಕು. 2ನೇ ಅಧ್ಯಾಯ 3-4 ಓದಿ ತಿರ್ಗಿ ಅದು ಬಿಟ್ಬಿಟ್ಟು 2ನೇ ಅಧ್ಯಾಯದಿಂದ 11ನೇ ಶ್ಲೋಕದಿಂದ ಮಾಡಿದ್ರೆ ಚೆನ್ನಾಗಿ. ಅಂದರೆ ಪೂರ್ತಿ ಮಾಡೋರು ಎಲ್ಲ ಮಾಡ್ಬೋದು. ಇದನ್ನೇ ಒಂದೇ ನಾನು ಪಾರಾಯಣ ಮಾಡ್ತಾಯಿದ್ದೀನಿ, ಗೀತಾ ಕಲಿತಾ ಇದ್ದೀನಿ ಅಂತ ಸುಮಾರು ಜನ ಹೇಳ್ತಾರೆ. ಹೋದ ವರ್ಷದಿಂದ ಫಸ್ಟ್ ಚಾಪ್ಟರ್ ಕಲಿತಾ ಇದ್ದಾರೆ, ಮುಂದೆನೇ ಹೋಗಿಲ್ಲ. ಅದು ಶೋಕ ಸಂವಿಘ್ನ ಮಾನಸದಲ್ಲೇ ಇರ್ತೀವಿ ಅಷ್ಟೇ ಅಲ್ವಾ. ಅಟ್ಲೀಸ್ಟ್ ಒಂದು 12ನೇ ಅಧ್ಯಾಯ ಭಕ್ತಿ ಯೋಗ, ಕನಿಷ್ಠ ಪಕ್ಷ ಆದರೂ 15ನೇ ಅಧ್ಯಾಯ ಆದರೂ ಹೇಳಿದ್ರೆ ಊಟದ ಸಮಯ ಆದರೂ ಜ್ಞಾಪಕ ಆಗುತ್ತಲ್ಲ. ಪುರುಷೋತ್ತಮ ಯೋಗ ಕಿಂಚಿತ್ ಕಿಂಚಿತ್ ಅಧೀತ. ಈ ರೀತಿಯಾಗಿ ಗಂಗಾಜಲವನ್ನು ಕುಡಿಯೋದಿದ್ದರೆ, ಆಮೇಲೆ ವಿಷ್ಣುವನ ನಾಮಸ್ಮರಣೆ ಮಾಡಿ ಅರ್ಚನೆ ಮಾಡೋದ್ರಿಂದ, ವಿಷ್ಣುವೋ ಇಷ್ಟ ದೇವತೆಯೋ ಯಾರು, ಆಮೇಲೆ ಭಗವದ್ಗೀತಾ ಅಧ್ಯಯನ ಮಾಡೋದ್ರಿಂದ ಏನಾಗುತ್ತೆ, ಯಮೇನ ನ ಚರ್ಚ ನ ಕ್ರಿಯತೆ. ಆತ್ಮಭಯ, ಮರಣ ಭಯ, ನಾನು ಹೋಗ್ಬಿಡ್ತೀನಿ ಅನ್ನುವಂತಹ ಭಯ ಬರಲ್ವಂತೆ. ಯಮನ ಬಗ್ಗೆ ಚಿಂತನೆ ಮಾಡಲ್ಲ ಅಂದರೆ ಸಾವಿನ ಬಗ್ಗೆ ಚಿಂತನೆ ಮಾಡಲ್ಲ. ಅಂಥ ಕಾಲದಲ್ಲಿ ಅಯ್ಯೋ ನಾನು ಹೊಟ್ಟೋದನ್ನ ಇನ್ನೂ ನಾನೇನು ಮಾಡಿಟ್ಟಿಲ್ವಲ್ಲ ಅಂತ ಗಿಲ್ಟಿ ಫೀಲಿಂಗ್ ಇರಲ್ಲ, ಸಂತೋಷವಾಗಿ ಹೋಗ್ಬೋದು. ಇವಾಗಲೂ ರೆಡಿ, ಯಮ ಬಂದರೆ ಎಸ್, ಯಾರಾದ್ರೂ ದೂತರು ಕರ್ಕೊಂಡು ಬಂದರೆ ಐ ಆಮ್ ರೆಡಿ ಟು ಲೀವ್ ಅಂತ ಇರಬೇಕು. ಯಾಕಂದರೆ ಎಲ್ಲ ಬಂದಿದ್ದಾಯಿತು, ಗಳಿಸಿದ್ದಾಯಿತು, ಹೋಗೋದೆ ಅಂತ ಅಲ್ವಾ. ಆ ರೀತಿಯಾಗಿ ಇರಬೇಕು ಅಂತ. ಇಲ್ಲಿ ಗಂಗಾ ಪಾವನ ಏನೋ ಮಾಡುತ್ತೆ, ಈ ಗಂಗಾ ನೀರು ಕುಡಿಯೋದ್ರಿಂದ ತಾತ್ಕಾಲಿಕವಾಗಿ ಶರೀರವನ್ನು ಮನಸ್ಸನ್ನು ಪಾವನೆ ಮಾಡ್ತಾ, ಅದಕ್ಕೆ ಮತ್ತೆ ಮತ್ತೆ ಕುಡಿಬೇಕು. ಆದರೆ ಆತ್ಯಂತಿಕವಾಗಿ ಪಾವನೆ ಮಾಡುವಂಥದ್ದು ಯಾವುದು, ಮೊದಲನೇ ಸಾಲಲ್ಲಿ ಇದೆಯಲ್ಲ ಭಗವದ್ಗೀತಾ ಅಧ್ಯಯನ, ಆತ್ಯಂತಿಕವಾಗಿ ನಿಮ್ಮನ್ನು ಶುದ್ಧಿ ಮಾಡುತ್ತೆ. ಅದು ಕೇವಲ ಪಾರಾಯಣ ಅಲ್ಲ, ಪಾರಾಯಣವೂ ಶುದ್ಧಿ ಮಾಡುತ್ತೆ. ಅರ್ಥವನ್ನು ತಿಳಿಯೋದ್ರಿಂದ ಪೂರ್ಣ ಜ್ಞಾನಿಗಳಾಗ್ತೀರಿ ಅಂತ. ಇದು ಈಗ 2ನೇ ಸಾಲಿನ ಗಂಗೆ ಸ್ಥೂಲ ಗಂಗೆ, ಮೊದಲನೇ ಸಾಲಿನ ಗಂಗೆ ಭಗವದ್ಗೀತಾ ಗಂಗೆ, ಜ್ಞಾನ ಗಂಗೆ. ಅದಕ್ಕೆ ಭಗವದ್ಗೀತಾ ಅಂತ ಹೇಳಿರೋದು. ಭಗವದ್ಗೀತಾ ಅಂದ್ರೇನೋ ಗೀತಮ್ಮ ಹೇಳ್ಬೋದು, ಗೀತಃ ಹೇಳೋಕ್ಕಾಗಲ್ಲ. ಗೀತಂ ನಪುಂಸಕಲಿಂಗದಲ್ಲಿ ಹೇಳ್ಬೋದು, ಗೀತಾ ಸ್ತ್ರೀಲಿಂಗದಲ್ಲಿ ಹೇಳ್ಬೋದು. ಸುಮಾರು ಜನ ಹೇಳ್ತಾರೆ ಯಾಕೆ ಭಗವದ್ಗೀತಾ ಅಂತ ಹೇಳಬೇಕು, ಭಗವದ್ಗೀತಂ ಅಂತ ಹೇಳ್ಬೋದಲ್ಲ. ಹೇಳ್ಬೋದು, ಅದು ಗೀತಾ ಅಂತ ಯಾಕೆ ಹೇಳ್ತಾರೆ, ಯಾಕೆ ಹೇಳ್ತಾರೆ ಸ್ವಾಮಿ? ನಮ್ಮನೆ ಪಕ್ಕದ ಮನೆ ಹೆಸರು ಗೀತಾ ಅಂತ, ಅದಕ್ಕೆ ಕರೀತಾಯಿದ್ರು. ಗೀತಾ ಬಾಮ್ಮ ಅಂದರೆ ಯಾವುದೋ ಒಂದು ಬರ್ತಾಳೆ ಹಾಗೆ. ಉಪನಿಷತ್ ವಾಕ್ಯ ಸ್ತ್ರೀಲಿಂಗ, ನಾನಿದು ಹಲವಾರು ಸತಿ ಹೇಳಿದ್ದೀನಿ. ಉಪನಿಷತ್ ವಾಕ್ಯ ಸ್ತ್ರೀಲಿಂಗ
ಎಲ್ಲಿ ಬರ್ತದೆ ಧ್ಯಾನ ಶ್ಲೋಕದಲ್ಲಿ? ಸರ್ವೋಪನಿಷದೋ ಗಾವಃ ದೋಗ್ಧ ಗೋಪಾಲನಂದನ. ಅಂದರೆ ಏನಾಯಿತು? ಉಪನಿಷತ್ತಿನ ಸಾರಾಂಶ ಭಗವದ್ಗೀತೆ ಆದ್ದರಿಂದ ಅದಕ್ಕೆ ಭಗವದ್ಗೀತಾ ಸ್ತ್ರೀಲಿಂಗ ಅಂತ. ಅದು ಸ್ತ್ರೀಲಿಂಗ, ಇದು ಸ್ತ್ರೀಲಿಂಗ ಆಯಿತು. ಆ ರೀತಿಯಾಗಿ ಇದು ಜ್ಞಾನದ ಗಂಗೆ. ಈ ಜ್ಞಾನದ ಗಂಗೆ ಆತ್ಯಂತಿಕವಾಗಿ ನಿಮ್ಮನ್ನು ಶುದ್ಧಿ ಮಾಡಿ ಅಹಂ ಬ್ರಹ್ಮಾಸ್ಮಿ ಎನ್ನುವಂತಹ ವೃತ್ತಿಜ್ಞಾನವನ್ನು ಕೊಡುತ್ತೆ ಭಗವದ್ಗೀತೆ. ಅಂದರೆ ಶಾಸ್ತ್ರ ಅಂತ ಪ್ರತ್ಯೇಕವಾಗಿ ಪ್ರಸ್ಥಾನತ್ರಯ, ಅದರಲ್ಲಿಯೂ ಇಲ್ಲಿ ಗೀತಾ ಹಾಕಿರೋದ್ರಿಂದ ಜ್ಞಾನಗಂಗೆ. ಕಾಶಿ ಪಂಚಕದಲ್ಲಿ ನೋಡಿದ್ವಲ್ಲ, ಏನು ನೋಡಿದ್ವಿ ಕಾಶಿ ಪಂಚಕದಲ್ಲಿ? ಜ್ಞಾನ ಪ್ರವಾಹ ವಿಮಲಾದಿಗಂಗಾ ಸಾ ಕಾಶಿಕಾಹಂ ನಿಜಬೋಧ ರೂಪ ನೋಡಿದ್ವಿ. ಇನ್ನೊಂದು ಬರುತ್ತಲ್ಲ 5ನೇ ಅಧ್ಯಾಯದಲ್ಲಿ 5ನೇ ಶ್ಲೋಕ, ಕಾಶಿ ಕ್ಷೇತ್ರಂ ಶರೀರಂ ತ್ರಿಭುವನ ಜನನಿ ವ್ಯಾಪಿನಿ ಜ್ಞಾನಗಂಗಾ ಶ್ರದ್ಧಾ ಭಕ್ತಿಗಯೇಯಂ ನಿಜ ಗುರುಚರಣ ಧ್ಯಾನ ಯೋಗ ಪ್ರಯಾಗ ವಿಶ್ವೇಶೋಯಂ ತುರೀಯಂ ಸಕಲ ಜನ ಮನಸ್ಸಾಕ್ಷಿಭೂತೋಂತರಾತ್ಮ ದೇಹೇ ಸರ್ವಂ ಮದೀಯೇ ಯದಿ ವಸತಿ ಪುನಃ ಅನ್ಯತೀರ್ಥಂ ಕಿಮಸ್ತಿ. ಯಾವುದಿದು? ವಿಷ್ಣು ಸಹಸ್ರನಾಮ ಅಲ್ವಾ? ವಾಕ್ಯ ಸರಿ, ಅಷ್ಟು ಗೊತ್ತಿದೆಯಲ್ಲ ಸಾಕು. ಕಾಶಿ ಪಂಚಕಂ, ಕಾಶಿ ಕ್ಷೇತ್ರಂ ಶರೀರಂ ತ್ರಿಭುವನ ಜನನಿ ವ್ಯಾಪಿನಿ ಜ್ಞಾನಗಂಗಾ. ತ್ರಿಭುವನ ಜನನಿ ಅಂದರೆ 3 ಲೋಕ ಅಂತ, ಇಲ್ಲಿ 3 ಶರೀರ ಅಂತ. ಸ್ಥೂಲ ಸೂಕ್ಷ್ಮ ಕಾರಣ ಶರೀರವನ್ನು ಪಾವನ ಮಾಡಿ ಅದು ಮಿಥ್ಯಾ ಅಂತ ತಿಳಿಸ್ತಾಳೆ ಜ್ಞಾನದ ಗಂಗೆ. ಎಂಥ ಜ್ಞಾನದ ಗಂಗೆ? ಆತ್ಮಜ್ಞಾನ ಗಂಗೆ, ಭಗವದ್ಗೀತಾ ಅನ್ನುವಂತಹ ಗಂಗೆ ನಿಮ್ಮನ್ನು ಪಾವನ ಮಾಡಿ ಎಲ್ಲ ಶರೀರದಲ್ಲೇ ಇದ್ದಾಗ ಶ್ರದ್ಧಾ ಭಕ್ತಿ ಗುರು ವಿಶ್ವೇಶ ಅನ್ನುವಂಥ ಆತ್ಮ ಸಾಕ್ಷಿ ಇಲ್ಲೇ ಇದ್ದಾಗ ಅನ್ಯತೀರ್ಥಂ ಕಿಮಸ್ಥಿ, ಇದೆಲ್ಲ ಮೆಲುಕು ಹಾಕಬೇಕು. ಆ ರೀತಿಯಾಗಿ ಈ ಭಗವದ್ಗೀತಾ ಅಧ್ಯಯನ ಹಾಗೂ ಪಾರಾಯಣ, ಗಂಗಾ ಜಲವನ್ನು ತಗೊಳ್ಳೋದು, ಭಗವಂತನನ್ನು ಪೂಜೆ ಮಾಡೋದ್ರಿಂದ ಮನಸ್ಸಿನಲ್ಲಿ ಧೈರ್ಯ ಬರುತ್ತೆ ಅಂತ ಹೇಳ್ತಾರೆ. ಎಲ್ಲ ಸುಮಾರು ಜನಕ್ಕೆ ಇಷ್ಟೆಲ್ಲ ಗೊತ್ತಿದ್ರು ಎಷ್ಟು ಜನ ಭಯಪಟ್ಕೊಳ್ತಾರೆ ಅಲ್ವಾ, ಜೀವನದಲ್ಲಿ ಏನಾಗುತ್ತೋ ಅಂತ. ಸೊ ಇಷ್ಟೆಲ್ಲ ಇದ್ದರೂ ಭಯ ಪಟ್ಕೊಳ್ಳೋದ್ರಿಂದ ಅವರು ದೃಢ ಭಕ್ತರು, ನಾವು ಅದೃಢ ಭಕ್ತರು. ಯಾರ ಕರ್ತರು ಬರೆದಿದ್ದಾರೋ ದೃಢ ಭಕ್ತರವರು, ನಾವೆಲ್ಲ ನಾಟಕ ಭಕ್ತರು, ಬೂಟಾಟಿಕೆ ಭಕ್ತರು. ಭಕ್ತಿಯನ್ನು ಪ್ರೊಫೆಷನ್ ಮಾಡಿಕೊಂಡಿರೋರು, ಉದ್ಯೋಗವನ್ನು ತೊಗೊಂಡಿರೋದು. ಸಿಂಬಳದ ನೊಣ ನೀನು ಮಂಕುತಿಮ್ಮ. ಒಂದು ದಿವಸ ಭಗವಂತ ಬೇಕು, ನಾಳೆ ಪ್ರಪಂಚ ಬೇಕು. ಭಗವಂತ ಯಾತಕ್ಕೆ ಬೇಕು ಅಂದರೆ ಪ್ರಪಂಚದಲ್ಲಿರುವಂತಹ ಸಾಮಾನು ವ್ಯಕ್ತಿಗಳನ್ನೆಲ್ಲ ಕೊಂಡ್ಕೊಳ್ಳೋದಕ್ಕೆ ಭಗವಂತ ಬೇಕು. ಆದ್ದರಿಂದ ಇದು ದೃಢ ಭಕ್ತಿ, ನಾವು ಅದೃಢ ಭಕ್ತರು ಅಂತ ಶ್ಲೋಕದ ಅರ್ಥ. ಈ ರೀತಿಯಾಗಿ ಭಗವದ್ಗೀತೆ ಗಂಗೆಯನ್ನು ಹಾಗೂ ಭಗವಂತನ ಆರಾಧನೆ ಮಾಡೋದರಿಂದ ಮರಣದ ಭಯ ಇರಲ್ಲ ಅಂತ. ಓಂ ಶಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ.